ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಕ್ಯಾರೆಟ್ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ ಇವಾಗ ತವಾಗ ನಾವು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕಾಯೋ ತನಕ ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ 1 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಕ್ಯಾರೆಟ್ ಅವಲಕ್ಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಮತ್ತು ಡಿಫ್ರೆಂಟಾಗಿ ಬರುತ್ತೆ. ಸೊ ಇವಾಗ ನಾವು ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಬೇಡ, ಹುಳಿ ಆಗುತ್ತೆ. ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾನು ಕಲ್ಲುಪ್ಪು ಹಾಕ್ಕೊಳ್ತಾ ಇಲ್ಲ, ಇದನ್ನು ಸಣ್ಣ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಅಂದರೆ ಚಿಟಿಕೆ ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಕಲಸಿ ಇವಾಗ ಎಷ್ಟು ಘಮ ಬರ್ತಾಯಿದೆ ಅಂತಂದರೆ ನೀವು ನೋಡ್ಬೋದು. ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾವು ಇವಾಗ ನೆನೆಸಿದ ಅವಲಕ್ಕಿನ ಹಾಕ್ಕೊಳ್ಳೋಣ. ನೆನೆಸಿದ ಅವಲಕ್ಕಿ ಹಾಕ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಡಿಫ್ರೆಂಟಾಗಿದೆ. ಮಾಡಿದರೆ ಮಾಡಿರ್ತೀರ ಯಾರಾದರೂ, ಇಲ್ಲ ಅಂದರೆ ಡಿಫ್ರೆಂಟಾಗಿದೆ ಒಂದು ಸರಿ ಟ್ರೈ ಮಾಡಬೇಕು ಅನಿಸಿದರೆ ನೀವು ಮಾಡಿ, ಇಷ್ಟ ಆಗೇ ಆಗುತ್ತೆ. ಸೊ ನಾರ್ಮಲ್ ಅವಲಕ್ಕಿ ಅಂತೂ ಮಾಡೇ ಮಾಡ್ತೀವಿ, ಈ ಥರನೂ ಒಂದು ಸರಿ ಟ್ರೈ ಮಾಡಿ. ಸೊ ಇವಾಗ ನಮ್ಮ ಅವಲಕ್ಕಿ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಇದನ್ನು ಮಾಡ್ಕೊಳ್ಳೋಣ, ಸ್ವಲ್ಪ ಕಲಿಸ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ಎಷ್ಟು ಉದುರಾಗಿ ಬಂದಿದೆ. ಇದೇ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ, ಡಿಫ್ರೆಂಟಾಗಿರುತ್ತೆ ಮತ್ತು ಚೆನ್ನಾಗಿ ಕೂಡ ಬರುತ್ತೆ. ಇದ್ರ ಮೇಲೆ ನಾವಿವಾಗ ತುರಿದಿರೋ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಕಾಣಿಸ್ತಾ ಇದೆ. ಸೊ ಹಾಗೆ ತಿನ್ನಬೇಕು ಅನ್ನುವಷ್ಟು. ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಬರೀ ನೋಡಿದ್ರೇ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಾದರೂ ತಿನ್ಬೇಕಂತ ಅನ್ಸಲ್ವ ಹೇಳಿ. ಸೊ ಹಾಗೆ ಇದನ್ನು ನೀಟಾಗಿ ಕಲಿಸ್ಕೊಂಡು ಒಂದು 2 ನಿಮಿಷ ಬಿಟ್ಟು ನಾವಿವಾಗ ಪ್ಲೇಟಿಗೆ ಹಾಕ್ಕೋಬೋದು. ಸೊ ಯಾರಿಗಾದರೂ ಇಷ್ಟ ಆಗೇ ಆಗುತ್ತೆ. ನೀವು ಒಂದು ಸರಿ ಮನೆಯಲ್ಲಿ ಈ ರೀತಿ ಮಾಡಿ, ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸೊ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗೂ ಬಂದಿದೆ. ಟೇಸ್ಟ್ ವೈಸ್ ಅಂತೂ ಸೂಪರ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.